ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಬ್ರಿಟಿಷರು ತಮ್ಮ ಅಸ್ತಿತ್ವವನ್ನ ಭದ್ರಪಡಿಸಿಕೊಳ್ಳುವುದಕ್ಕೆ ನೆರವಾದಂತಹ 1757ರ ಪ್ಲಾಸಿ ಕದನದ ಹಿನ್ನೆಲೆಯನ್ನ ತಿಳ್ಕೊಳ್ಳೋಣ. 13-14ನೇ ಶತಮಾನದಲ್ಲಿ ಭಾರತದಲ್ಲಿ ದೊರೆಯುತ್ತಿದ್ದಂತಹ ಸಾಂಬಾರು ಪದಾರ್ಥಗಳಿಗೆ ಯುರೋಪ್ನಲ್ಲಿ ಒಳ್ಳೆ ಬೇಡಿಕೆ ಇರುತ್ತೆ. ಯುರೋಪ್ ಅವರು ಅರಬ್ ವ್ಯಾಪಾರಿಗಳ ಮೂಲಕ ಈ ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ. ಆಗ ಪ್ರಮುಖ ವ್ಯಾಪಾರ ಕೇಂದ್ರವಾಗಿದ್ದಂತಹ ಕಾನ್ಸ್ಟಾಂಟಿನೋಪಲ್ ಅದನ್ನು ತುರ್ಕರು ವಶಪಡಿಸಿಕೊಂಡ ನಂತರ ವ್ಯಾಪಾರ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಆಗ ಯುರೋಪಿಯನ್ನರು ಏನ್ ಮಾಡ್ತಾರೆ ಅಂದ್ರೆ ಭಾರತಕ್ಕೆ ತಾವೇ ಜಲಮಾರ್ಗವನ್ನು ಕಂಡುಹಿಡಿಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲೇ 1498ರಲ್ಲಿ ಪೋರ್ಚುಗಲ್ಗೆ ಸೇರಿದಂತಹ ವಾಸ್ಕೋ ಡ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದು ಕೇರಳದ ಕಲ್ಲಿಕೋಟೆ ಅಥವಾ ಕ್ಯಾಲಿಕಟ್ಗೆ ಬರ್ತಾನ. ಹೀಗೆ ವ್ಯಾಪಾರಕ್ಕಾಗಿ ಪೋರ್ಚುಗೀಸರು ಮೊದಲು ಭಾರತಕ್ಕೆ ಬರ್ತಾರ. ಅವರ ನಂತರ ಡಚ್ಚರು ಬಂದರು, ಅವರ ನಂತರ ಬ್ರಿಟಿಷರು, ಕೊನೆಯದಾಗಿ ಫ್ರೆಂಚರು ಭಾರತಕ್ಕೆ ವ್ಯಾಪಾರಕ್ಕಂತ ಬರ್ತಾರ. ಈ ರೀತಿ ವ್ಯಾಪಾರ ಮಾಡೋದಕ್ಕಂತ ಬಂದಂತಹ ಈ ಯುರೋಪಿಯನ್ನರಲ್ಲಿ ಬ್ರಿಟಿಷರು ತಮ್ಮನ್ನು ತಾವು ಬರೀ ವ್ಯಾಪಾರಕ್ಕೆ ಸೀಮಿತಗೊಳಿಸಿಕೊಳ್ಳದೆ ಒಂದು ಪ್ರಬಲವಾದ ರಾಜಕೀಯ ಶಕ್ತಿಯಾಗಿ ಬೆಳೆದರು. ಬ್ರಿಟಿಷರು ಭಾರತ ಒಳಗೊಂಡಂತಹ ಪೂರ್ವ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡಬೇಕು ಅಂತ ಅನ್ಕೊಂಡು ಈಸ್ಟ್ ಇಂಡಿಯಾ ಕಂಪನಿ ಎನ್ನುವ ಒಂದು ವ್ಯಾಪಾರ ಸಂಸ್ಥೆಯನ್ನ ಕಟ್ತಾರವರು. ಡಿಸೆಂಬರ್ 31, 1600ರಲ್ಲಿ ಅಂದಿನ ಬ್ರಿಟನ್ನ ರಾಣಿಯಾಗಿದ್ದಂತಹ 1ನೇ ಎಲಿಜಬೆತ್ ಅವರು ಒಂದು ಚಾರ್ಟರ್ ಅಂದ್ರೆ ಒಂದು ಸನ್ನದಿ ಅಂದ್ರೆ ಒಂದು ಲಿಖಿತ ಒಪ್ಪಂದ ನೀಡುವ ಮೂಲಕ ಈ ಈಸ್ಟ್ ಇಂಡಿಯಾ ಕಂಪನಿಯವರಿಗೆ ಭಾರತದಲ್ಲಿ ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನ ನೀಡ್ತಾರ. 1608ರಲ್ಲಿ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್ ಅವನು ಹೆಕ್ಟರ್ ಎಂಬ ಒಂದು ಹಡಗಿನಲ್ಲಿ ಭಾರತ ಸೂರತ್ಗೆ ಬರ್ತಾನ. ಅಲ್ಲಿಂದ ಅವನು ಆಗ್ರಾಗೆ ಹೋಗಿ ಆಗ ಮೊಘಲ್ ಸಾಮ್ರಾಟನಾಗಿದ್ದಂತಹ ಜಹಾಂಗೀರ್ನನ್ನ ಭೇಟಿ ಮಾಡಿ ಭಾರತದಲ್ಲಿ ಬ್ರಿಟಿಷರು ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನ ಪಡ್ಕೊಳ್ತಾನೆ. ಆ ರೀತಿ ಭಾರತದಲ್ಲಿ ಬ್ರಿಟಿಷರು ಮೊದಲು ಸ್ಥಾಪಿಸಿದ ವ್ಯಾಪಾರ ಕೇಂದ್ರ ಸೂರತ್ನಲ್ಲಿ ಸ್ಥಾಪನೆ ಮಾಡಲಾಯಿತು. ನಂತರ 1615ರಲ್ಲಿ ಎಲಿಜಬೆತ್ ರಾಣಿಯ ಮರಣದ ನಂತರ ಅಧಿಕಾರಕ್ಕೆ ಬಂದಂತಹ 1ನೇ ಜೇಮ್ಸ್ ದೊರೆಯ ರಾಯಭಾರಿಯಾಗಿ ಥಾಮಸ್ ರೋ ಎಂಬುವವನು ಭಾರತಕ್ಕೆ ಬರ್ತಾನ. ಅವನು ಜಹಾಂಗೀರ್ನನ್ನ ಭೇಟಿಯಾಗಿ ಕೆಲವೊಂದು ವ್ಯಾಪಾರ ಒಪ್ಪಂದಗಳನ್ನ ಮಾಡ್ಕೊಳ್ತಾನೆ. ಅದೇ ರೀತಿ ಭಾರತದಲ್ಲಿ ಬ್ರಿಟಿಷರು ಕೋಟೆಗಳನ್ನ ಕಟ್ಟೋದಕ್ಕೆ ಅನುಮತಿಯನ್ನ ಪಡ್ಕೊಳ್ತಾನ. ಈ ರೀತಿ ಅನುಮತಿಯನ್ನ ಪಡ್ಕೊಂಡಂತಹ ಬ್ರಿಟಿಷರು ನಿಧಾನವಾಗಿ ಭಾರತದಲ್ಲಿ ವ್ಯಾಪಾರವನ್ನ ಮಾಡೋದಕ್ಕೆ ವ್ಯಾಪಾರ ಕೇಂದ್ರಗಳನ್ನ ಬೇರೆ ಬೇರೆ ಸ್ಥಳಗಳಲ್ಲಿ ನಿರ್ಮಿಸ್ತಾರೆ. ಅದೇ ರೀತಿ ಕೋಟೆಗಳನ್ನ ಕಟ್ಟೋದಕ್ಕೆ ಶುರು ಮಾಡ್ತಾರ. ನಿಧಾನವಾಗಿ ಅವರು ಬೆಳೀತಾ ಹೋಗ್ತಾರ. ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದಂತಹ ಬ್ರಿಟಿಷರು ನಿಧಾನವಾಗಿ ಇಲ್ಲಿ ಪ್ರಬಲ ರಾಜಕೀಯ ಶಕ್ತಿಯಾಗಿ ಬೆಳೀತಾರ. ಅದಕ್ಕೆ ಅವರಿಗೆ ನೆರವಾದಂತಹ ಅಂಶಗಳು ಯಾವುದು ಅಂದ್ರೆ, ಮೊದಲನೇದಾಗಿ ಮೊಘಲ್ ಸಾಮ್ರಾಜ್ಯದ ಪತನ. ಔರಂಗಜೇಬನ ಮರಣದ ನಂತರ ಸರಿಯಾದ ಉತ್ತರಾಧಿಕಾರಿ ಇಲ್ಲದೆ ಮೊಘಲ್ ಸಾಮ್ರಾಜ್ಯ ಕ್ಷೀಣಿಸುತ್ತಾ ಬರುತ್ತೆ. ಎರಡನೇದಾಗಿ ಆಗ ಇಲ್ಲಿದ್ದಂತಹ ಸ್ಥಳೀಯ ಅರಸರು ಅವರ ನಡುವೆ ಇದ್ದಂತಹ ಪರಸ್ಪರ ದ್ವೇಷ ಮತ್ತೆ ಅಸೂಯೆ, ಇವರಲ್ಲಿ ಒಗ್ಗಟ್ಟು ಇಲ್ಲ ಅಂತ ಮನಗಂಡಂತಹ ಬ್ರಿಟಿಷರು ಅದನ್ನ ತಮ್ಮ ಕೆಲಸಕ್ಕೆ ಬಳಸ್ಕೊಂಡ್ರು. ಮೂರನೇದಾಗಿ ಬ್ರಿಟಿಷರಿಗೆ ಮುಂಚೆ ಇಲ್ಲಿ ಇದ್ದಂತಹ ಪೋರ್ಚುಗೀಸರು ಮತ್ತು ಡಚ್ಚರನ್ನು ಬ್ರಿಟಿಷರು ಸೋಲಿಸ್ತಾರೆ. ಅವರ ನಂತರ ಬಂದಂತಹ ಫ್ರೆಂಚರು ಮತ್ತೆ ಬ್ರಿಟಿಷರ ನಡುವೆ ಒಂದು ಪೈಪೋಟಿ ಇರುತ್ತೆ. ಅದರಲ್ಲಿ ಫ್ರೆಂಚರನ್ನು ಸೋಲಿಸುವ ಮೂಲಕ ಬ್ರಿಟಿಷರು ಪ್ರಬಲರಾಗ್ತಾರ. ಈ ಮೂರು ಅಂಶಗಳು ಬ್ರಿಟಿಷರು ಭಾರತದಲ್ಲಿ ಪ್ರಬಲ ರಾಜಕೀಯ ಶಕ್ತಿಯಾಗಿ ಬೆಳೆಯೋದಕ್ಕೆ ನೆರವಾಯಿತು. 1757ರ ಪ್ಲಾಸಿ ಕದನ ಏನಿದೆ ಅದು ಬ್ರಿಟಿಷರಿಗೆ ಭಾರತದಲ್ಲಿ ಪ್ರಬಲ ರಾಜಕೀಯ ಶಕ್ತಿಯಾಗಿ ಬೆಳೆಯೋದಕ್ಕೆ ಅಡಿಪಾಯ ಹಾಕ್ತು. ಅದರ ನಂತರ ಅವರು ನಿಧಾನವಾಗಿ ಒಂದೊಂದೇ ಸಂಸ್ಥಾನಗಳನ್ನ ತಮ್ಮ ಅಧೀನಕ್ಕೆ ತಗೊಳ್ತಾ ಹೋದ್ರು. 1757ರಿಂದ 1857ರವರೆಗೆ ಅವರು ನಿಧಾನವಾಗಿ ಭಾರತದ ಎಲ್ಲಾ ಪ್ರದೇಶಗಳನ್ನ ತಮ್ಮ ಅಧೀನಕ್ಕೆ ಪಡ್ಕೊಂಡ್ರು. ನಂತರ ಅವರು ಸುಮಾರು 200 ವರ್ಷಗಳ ಕಾಲ ಭಾರತವನ್ನ ಆಳ್ವಿಕೆ ಮಾಡ್ತಾರ. ಹೀಗೆ ಅವರು ನಿಧಾನವಾಗಿ ಭಾರತವನ್ನ ಆಕ್ರಮಿಸಿಕೊಳ್ಳೋದಕ್ಕೆ ಆ ಕಾರ್ಯ ಸಾಧನೆಯಲ್ಲಿ ಅವರು ಅಳವಡಿಸಿಕೊಂಡಂತಹ ನೀತಿಗಳು ಯಾವುದು ಅಂದ್ರೆ, ಮೊದಲನೇದಾಗಿ ಡಿವೈಡ್ ಅಂಡ್ ರೂಲ್, ಒಡೆದು ಆಳುವ ನೀತಿ. ನಾನು ಮೊದಲೇ ಹೇಳಿದ ಹಾಗೆ ಬ್ರಿಟಿಷರು ಆಗ ಭಾರತದಲ್ಲಿ ಇದ್ದಂತಹ ಒಂದು ರಾಜಕೀಯ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಿದ್ರು. ಈ ಸ್ಥಳೀಯ ರಾಜರ ನಡುವೆ ಇದ್ದಂತಹ ದ್ವೇಷ ಮತ್ತೆ ಅಸೂಯೆ ಮತ್ತೆ ಅವರಲ್ಲಿ ಒಗ್ಗಟ್ಟು ಇಲ್ಲ ಎನ್ನುವ ವಿಷಯವನ್ನು ಅರ್ಥ ಮಾಡಿಕೊಂಡು
ಒಬ್ಬ ರಾಜನನ್ನ ಇನ್ನೊಬ್ಬ ರಾಜನಿಗೆ ವಿರುದ್ಧವಾಗಿ ಎತ್ತಿ ಕಟ್ಟಿ ಅವರು ತಮ್ಮ ಕಾರ್ಯ ಸಾಧನೆಯನ್ನ ಮಾಡ್ಕೊಳ್ತಾರ. ಉದಾಹರಣೆಗೆ ಹೇಳ್ಬೇಕಂದ್ರೆ ಬಿಹಾರ, ಬಂಗಾಳ, ಪಂಜಾಬ್, ಹೈದರಾಬಾದ್ ಇಲ್ಲೆಲ್ಲ ಅವರು ಇದೇ ನೀತಿಯನ್ನ ಬಳಸಿ ಹಲವಾರು ಸಂಸ್ಥಾನಗಳನ್ನ ತಮ್ಮ ಅಧೀನಕ್ಕೆ ಪಡ್ಕೊಂಡ್ರು. ಎರಡನೇದಾಗಿ ಈ ಸಹಾಯಕ ಸೈನ್ಯ ಪದ್ಧತಿ, ಸಬ್ಸಿಡರಿ ಆಫ್ ಅಲಯನ್ಸ್, ಈ ನೀತಿಯನ್ನ ಬಳಸಿಕೊಂಡು ಅವರು ಹಲವಾರು ಸಂಸ್ಥಾನಗಳನ್ನ ತಮ್ಮ ಅಧೀನಕ್ಕೆ ಪಡ್ಕೊಂಡ್ರು. ಈ ಸಹಾಯಕ ಸೈನ್ಯ ಪದ್ಧತಿಯನ್ನ ಪೋರ್ಚುಗೀಸರ ಕಾಲದಲ್ಲೇ ಆಗ ಗವರ್ನರ್ ಆಗಿದ್ದಂತಹ ಡೂಪ್ಲೆ ಅಳವಡಿಸಿಕೊಂಡಿದ್ದ. ನಂತರ ಹಲವಾರು ಬ್ರಿಟಿಷ್ ಗವರ್ನರ್ಗಳು ಸಹ ಅದನ್ನ ಪಾಲಿಸಿದ್ರು. ಅದರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ತುಂಬಾ ಪರಿಣಾಮಕಾರಿಯಾಗಿ ಈ ಸಹಾಯಕ ಸೈನ್ಯ ಪದ್ಧತಿಯನ್ನ ಬಳಸ್ಕೊಂಡ. ಅದರ ಪ್ರಕಾರ ಭಾರತದ ಯಾವುದೇ ಸಂಸ್ಥಾನದ ಅರಸರು ಬ್ರಿಟಿಷ್ ಸೈನ್ಯದ ನೆರವನ್ನ ಪಡ್ಕೊಂಡು ರಕ್ಷಣೆಯನ್ನ ಪಡ್ಕೊಬಹುದು. ಆ ರೀತಿ ಅವರು ಬ್ರಿಟಿಷ್ ಸೈನ್ಯದ ನೆರವನ್ನ ಪಡ್ಕೊಂಡ್ರೆ ಆ ಸೈನ್ಯದ ಪೂರ್ತಿ ಖರ್ಚನ್ನ ಅವರೇ ನೋಡ್ಕೊಬೇಕು. ಆ ರೀತಿ ಅವರು ಆರ್ಥಿಕವಾಗಿ ತೊಂದರೆಗೆ ಒಳಗಾದ್ರೆ ಆ ಸಂಸ್ಥಾನ ಏನಿದೆ ಅದು ಬ್ರಿಟಿಷರ ಅಧೀನಕ್ಕೆ ಬರ್ತಾ ಇತ್ತು. ಮೂರನೇದಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಅಂದ್ರೆ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್, ಇದನ್ನ ಬಳಸ್ಕೊಂಡು ಅವರು ಹಲವಾರು ಸಂಸ್ಥಾನಗಳನ್ನ ತಮ್ಮ ಅಧೀನಕ್ಕೆ ಪಡ್ಕೊಂಡ್ರು. ಅದರ ಪ್ರಕಾರ ಯಾವುದಾದರೂ ಸಂಸ್ಥಾನದ ರಾಜರಿಗೆ ಪುತ್ರ ಸಂತಾನ ಇಲ್ಲ ಅಂದ್ರೆ ಅವರು ದತ್ತು ಪಡ್ಕೊಳ್ಳೋ ಹಾಗಿಲ್ಲ. ಒಂದು ವೇಳೆ ಅವರು ದತ್ತು ತಗೊಳ್ಬೇಕಂದ್ರೆ ಬ್ರಿಟಿಷರ ಅನುಮತಿಯನ್ನ ಪಡ್ಕೊಳ್ಬೇಕು. ಈ ರೀತಿ ಪುತ್ರ ಸಂತಾನ ಇಲ್ಲದೇ ಇದ್ದಂತಹ ಸಂಸ್ಥಾನಗಳನ್ನ ಬ್ರಿಟಿಷರು ತಮ್ಮ ವಶಪಡಿಸ್ಕೊಂಡ್ರು. ನಾಲ್ಕನೇದಾಗಿ ದುರಾಡಳಿತದ ನೆಪ, ಅಂದ್ರೆ ಪ್ಲೀ ಆಫ್ ಬ್ಯಾಡ್ ಅಡ್ಮಿನಿಸ್ಟ್ರೇಷನ್. ಒಂದು ಸಂಸ್ಥಾನದಲ್ಲಿ ಆಡಳಿತ ಸರಿಯಾಗಿ ನಡೀತಾ ಇಲ್ಲ ಅಂತ ಒಂದು ನೆಪ ಹೇಳಿ ಆ ಸಂಸ್ಥಾನಗಳನ್ನ ತಮ್ಮ ವಶಪಡಿಸ್ಕೊಳ್ಳೋದು. ಈ 4 ನೀತಿಗಳು ಅಂದ್ರೆ ಒಡೆದು ಆಳುವ ನೀತಿ, ಸಹಾಯಕ ಸೈನ್ಯ ಪದ್ಧತಿ, ಮತ್ತೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ದುರಾಡಳಿತದ ನೆಪ, ಈ 4 ನೀತಿಗಳನ್ನು ಬಳಸಿಕೊಂಡು ಬ್ರಿಟಿಷರು ಹಲವಾರು ಸಂಸ್ಥಾನಗಳನ್ನ ತಮ್ಮ ವಶಪಡಿಸಿಕೊಂಡ್ರು. 1707ರಲ್ಲಿ ಔರಂಗಜೇಬನು ಮರಣ ಹೊಂದಿದ ನಂತರ ಬಂದಂತಹ ಅರಸರು ಅಷ್ಟು ಸಮರ್ಥರಾಗಿ ಇಲ್ಲದೇ ಇದ್ದ ಕಾರಣ ಅವರ ಅಧೀನದಲ್ಲಿದ್ದಂತಹ ಕೆಲವು ರಾಜ್ಯಗಳೆಲ್ಲ ತಮ್ಮನ್ನು ತಾವು ಸ್ವತಂತ್ರರಾಗಿ ಘೋಷಿಸಿಕೊಳ್ತವೆ. ಉದಾಹರಣೆಗೆ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾ. ಆಗ ಬಂಗಾಳದ ರಾಜ್ಯಪಾಲನಾಗಿದ್ದಂತಹ ಮುರ್ಷಿದ್ ಕುಲಿ ಖಾನ್ ಅವನು ತನ್ನನ್ನು ಸ್ವತಂತ್ರನನ್ನಾಗಿ ಘೋಷಿಸಿಕೊಳ್ತಾನ. ಅವನು 1727ರಲ್ಲಿ ಮರಣ ಹೊಂದ್ತಾನೆ. ಅವನ ನಂತರ ಅವನ ಅಳಿಯನಾದಂತಹ ಶುಜಾ ಉದ್ದೀನ್ ಖಾನ್ ಅವನು ಅಧಿಕಾರಕ್ಕೆ ಬರ್ತಾನೆ. ಅವನು ಬಂಗಾಳ ಹಾಗೂ ಒರಿಸ್ಸಾವನ್ನು ತನ್ನ ಅಧೀನದಲ್ಲಿಟ್ಕೊಂಡು ಬಿಹಾರಕ್ಕೆ ಅಲಿವರ್ದಿ ಖಾನ್ ಎಂಬುವನನ್ನು ವೈಸ್ರಾಯರನ್ನಾಗಿ ನೇಮಿಸ್ತಾನೆ. ಅವನು 1739ರಲ್ಲಿ ಮರಣ ಹೊಂದ್ತಾನೆ. ಅವನ ನಂತರ ಅವನ ಮಗನಾದಂತಹ ಸರ್ಫರಾಜ್ ಖಾನ್ ಅವನು ಅಧಿಕಾರಕ್ಕೆ ಬರ್ತಾನೆ. ಈ ಅಲಿವರ್ದಿ ಖಾನ್ ಏನ್ ಮಾಡ್ತಾನಂದ್ರೆ ಒಂದು ಒಳಸಂಚು ಮಾಡಿ ಈ ಸರ್ಫರಾಜ್ ಖಾನ್ ನನ್ನು ಗಿರಿಯಾ ಎಂಬಲ್ಲಿ ನಡೆಯುವ ಯುದ್ಧದಲ್ಲಿ ಸೋಲಿಸಿ ಅವನನ್ನ ಕೊಲ್ತಾನೆ. ಇದು 1740ರಲ್ಲಿ ನಡೆಯುತ್ತೆ. ಆ ನಂತರ ಬಂಗಾಳ ಈ ಅಲಿವರ್ದಿ ಖಾನ್ನ ವಶವಾಗುತ್ತೆ. 1741ರಲ್ಲಿ ಅವನು ಒರಿಸ್ಸಾವನ್ನು ಸಹ ತನ್ನ ವಶಪಡಿಸ್ಕೊಳ್ತಾನ. ಅದೇ ವರ್ಷ ಅಂದ್ರೆ 1741ರಲ್ಲಿ ಅವನು ಆಗಿನ ಮೊಘಲ್ ಸಾಮ್ರಾಟನಾಗಿದ್ದಂತಹ ಮೊಹಮ್ಮದ್ ಶಾನಿಗೆ ಅಪಾರವಾದಂತಹ ಹಣವನ್ನು ನೀಡುವ ಮೂಲಕ ಸ್ವತಂತ್ರವನ್ನು ಪಡ್ಕೊಂಡು ಅವನು ಸ್ವತಂತ್ರನಾಗ್ತಾನ. ಅಲಿವರ್ದಿ ಖಾನ್ ಒಬ್ಬ ಸಮರ್ಥ ಸೇನಾನಿ ಹಾಗೂ ದಕ್ಷ ಆಡಳಿತಗಾರನಾಗಿದ್ದ. ಅವನು 15 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಈ ಪೂರ್ಣ ಅವಧಿಯಲ್ಲಿ ಅವನಿಗೆ ಮರಾಠರಿಂದ ಹಲವಾರು ತೊಂದರೆಗಳು ಎದುರಾಗುತ್ತೆ. ಅದರಿಂದ ಅವನೇನ್ ಮಾಡ್ತಾನಂದ್ರೆ ಒರಿಸ್ಸಾವನ್ನು ಮರಾಠರಿಗೆ ಬಿಟ್ಕೊಟ್ಟು 12 ಲಕ್ಷ ರೂಪಾಯಿಗಳನ್ನು ನೀಡಿ ಒಂದು ಶಾಂತಿ ಒಪ್ಪಂದವನ್ನು ಮರಾಠರೊಂದಿಗೆ ಮಾಡ್ಕೊಳ್ತಾನೆ. ಬ್ರಿಟಿಷರೊಂದಿಗೆ ಅವನು ಸ್ನೇಹದಿಂದ ಇರ್ತಾನೆ. ಆದ್ದರಿಂದ ಅವರಿಂದ ಇವನಿಗೆ ಏನು ತೊಂದರೆ ಆಗೋದಿಲ್ಲ. ಅಲಿವರ್ದಿ ಖಾನ್ಗೆ ಇದ್ದಂತಹ ಒಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ ತನ್ನ ನಂತರ ಯಾರು ಅಧಿಕಾರಕ್ಕೆ ಬರಬೇಕು ಅನ್ನೋದು. ಯಾಕಂದ್ರೆ ಅವನಿಗೆ ಗಂಡು ಮಕ್ಕಳು ಇರೋದಿಲ್ಲ. 3 ಜನ ಹೆಣ್ಮಕ್ಳು ಇರ್ತಾರೆ. ಮೊದಲನೇವಳು ಗಸೇತಿ ಬೇಗಂ, ಅವಳಿಗೆ ಮಕ್ಕಳಿರೋದಿಲ್ಲ. ಎರಡನೇವಳು ಮೈಮುನ್ನಾ ಬೇಗಂ, ಅವಳಿಗೆ ಶೌಕತ್ ಜಂಗ್ ಎಂಬ ಒಬ್ಬ ಮಗ ಇರ್ತಾನ. ಮೂರನೇವಳು ಅಮೀನಾ ಬೇಗಂ, ಅವಳಿಗೆ ಸಿರಾಜುದ್ದೌಲಾ ಹಾಗೂ ಇಕ್ರಮ್ ಉದ್ದೌಲಾ ಎಂಬ 2 ಗಂಡು ಮಕ್ಕಳು ಇರ್ತಾರ. ಅಲಿವರ್ದಿ ಖಾನ್ನ 2 ಅಳಿಯಂದರು ಕೂಡ ತೀರೋಗಿರ್ತಾರೆ. ಈಗ ನನ್ನ ನಂತರ ಯಾರು ಅಧಿಕಾರಕ್ಕೆ ಬರಬೇಕು ಅನ್ನೋದು ಅವನ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಈಗ ಇರೋದ್ರಲ್ಲಿ ಈ ಸಿರಾಜುದ್ದೌಲಾ ಅವನು ಸಮರ್ಥನಾಗಿದ್ದಾನೆ ಅಂತ ಅಲಿವರ್ದಿ ಖಾನ್ಗೆ ಅನ್ಸುತ್ತೆ. ಯಾಕಂದ್ರೆ ಸಿರಾಜುದ್ದೌಲಾ ಚಿಕ್ಕ ವಯಸ್ಸಿನಿಂದನೇ ಯುದ್ಧ ತರಬೇತಿಗಳನ್ನೆಲ್ಲ ಪಡ್ಕೊಂಡಿರ್ತಾನೆ. ತನ್ನ ತಾತನಾದಂತಹ ಅಲಿವರ್ದಿ ಖಾನ್ ಜೊತೆ ಅವನು 1746ರಲ್ಲಿ ಮರಾಠರ ವಿರುದ್ಧ ನಡೆದಂತಹ ಯುದ್ಧದಲ್ಲಿ ಇವನು ಪಾಲ್ಗೊಂಡಿರ್ತಾನ. ಆದ್ರೆ 1750ರಲ್ಲಿ
ಈ ಸಿರಾಜುದ್ದೌಲಾ ಸ್ವತಃ ತನ್ನ ತಾತನಾದಂತಹ ಅಲಿವರ್ದಿ ಖಾನ್ ವಿರುದ್ಧ ದಂಡೆತ್ತಿ ಪಾಟ್ನಾವನ್ನ ಆಕ್ರಮಿಸ್ಕೊಂಡಿರ್ತಾನ. ಆಮೇಲೆ ಅವನು ಶರಣಾಗ್ತಾನ. ಅದರಿಂದ ಅಲಿವರ್ದಿ ಖಾನ್ಗೆ ಈ ಸಿರಾಜುದ್ದೌಲನ ಧೈರ್ಯ ಮತ್ತೆ ಸಾಹಸ ಏನಿದೆ ಅದರ ಮೇಲೆ ನಂಬಿಕೆ ಇರುತ್ತೆ. ಆದ್ದರಿಂದ 1752ರಲ್ಲಿ ಸಿರಾಜುದ್ದೌಲನನ್ನು ತನ್ನ ಉತ್ತರಾಧಿಕಾರಿ ಅಂತ ಅಲಿವರ್ದಿ ಖಾನ್ ಘೋಷಿಸ್ತಾನೆ. 1756ರಲ್ಲಿ ಅಲಿವರ್ದಿ ಖಾನ್ ಮರಣ ಹೊಂತಾನೆ. ಆಗ ಅವನಿಗೆ ಒಂದು 80 ವರ್ಷ ವಯಸ್ಸಾಗಿರಬಹುದು. ನಮ್ಮ ಮುಂದಿನ ವಿಡಿಯೋದಲ್ಲಿ ಕ್ಲಾಸಿಕ್ ಅಂದ್ರೆ ಹೇಗೆ ಶುರು ಆಯ್ತು ಅನ್ನೋದನ್ನ ನಾವು ನೋಡೋಣ. ಅಲ್ಲಿಯವರೆಗೆ ನಮಸ್ಕಾರ.